ಈ ಎಂಟೈರ್ ನೀಟ್ ಪ್ರಾಸೆಸ್ ಇಡೀ ಭಾರತಕ್ಕೆ ಒಂದೇ ಎಕ್ಸಾಮ್ ಅಂತ ತಂದು ನಿಜವಾಗ್ಲೂ ಬಡ ವಿದ್ಯಾರ್ಥಿಗಳು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಯಾರು ಆಸೆ ಪಟ್ಟು ಕನಸು ಕಟ್ಟು ಬಡ ಮಕ್ಕಳು ಪುಟ್ಟ ಮನೆಗಳಿಂದ ಡಾಕ್ಟರ್ಸ್ ಆಗ್ಬೇಕು, ಇಡೀ ಸಮಾಜ ಸರ್ವ್ ಮಾಡ್ಬೇಕು ಅಂತ ಡೆಡಿಕೇಟೆಡ್ ಆಗಿ ನಿಂತಿದ್ರು ಅಂತವರ ಕನಸನ್ನ ಹಾಳು ಮಾಡ್ತಾ ಇದೆ ಈ ನೀಟ್ ಎಕ್ಸಾಮ್. ಈ ಸೆಂಟ್ರಲೈಸೇಷನ್ ಆಫ್ ಎಜುಕೇಶನ್ ನ ಮೊದಲನೇದಾಗಿ ನಾವು ವಿರೋಧಿಸ್ತಾ ಇದೀವಿ. ಈ NTA ಏಜೆನ್ಸಿ ಏನ್ ಬಂದಿದೆ ತುಂಬಾ ಚೆನ್ನಾಗಿ ಟ್ಯೂಷನ್ ಮಾಫಿಯಾಗೆ ಅಣು ಮಾಡ್ಕೊಡೋದಕ್ಕೆ ದೊಡ್ಡ ದೊಡ್ಡ ಮೀನ್ಗಳು ಇವತ್ತು ಪುಟ್ಟ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಓದ್ತಾ ಇರೋ ಮೆಡಿಕಲ್ ಎಕ್ಸಾಮ್ ಕನಸನ್ನ ತಿನ್ಕೊಂಡ್ಬಿಡ್ತಾ ಇದೆ. ಆವರೇಜ್ ನೀತಿ ಆಯೋಗ ಹೇಳುತ್ತೆ ಅವನ ಆವರೇಜ್ ಒಬ್ಬ ಪೇರೆಂಟ್ 80,000 80,000 ಇಂದ 3 ಲಕ್ಷ ರೂಪಾಯಿನ ಪ್ರತಿ ವರ್ಷ ನೀಟ್ ಎಕ್ಸಾಮ್ ಮೇಲೆ ಖರ್ಚು ಮಾಡಬೇಕು ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, 1 ಲಕ್ಷ ಕೋಟಿ ರೂಪಾಯಿ ಅವರಿಗೆ ಪ್ರತಿ ವರ್ಷ ಈ NTA ಪ್ರತಿ ವರ್ಷ ಪ್ರಾಫಿಟ್ ಆಗಿ ಟರ್ನ್ ಔಟ್ ಆಗ್ತಾ ಇದೆ. ಇದು ಇವತ್ತಿನ ರಿಯಾಲಿಟಿ. ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಈಗಾಗಲೇ ಸಾವಿರಾರು ಪ್ರೊಟೆಸ್ಟ್ಗಳು ಇಡೀ ಭಾರತದಲ್ಲಿ ನಡೆದಿದೆ. 5 ವಿದ್ಯಾರ್ಥಿಗಳು ಅವ್ರ ಜೀವನೇ ಕೊಟ್ಟಿದ್ದಾರೆ. ಈ ಎಕ್ಸಾಮ್ ಸಿಸ್ಟಮ್ ಸರಿ ಇಲ್ಲ, ನೀಟ್ ಟ್ರಾನ್ಸ್ಪರೆಂಟ್ ಎಕ್ಸಾಮ್ ಅಲ್ಲ, NTA ಯಾವ್ದನ್ನ ಮಲ್ಟಿ ಲೇಯರ್ ಸೆಕ್ಯೂರಿಟಿ ಸಿಸ್ಟಮ್ ಇಂದ ನಾವು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಬಂದ್ರು ಈ ಪ್ರೈವೇಟ್ ಏಜೆನ್ಸಿ. ಇದನ್ನ ಖಂಡಿಸಿ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದ ಪ್ರಧಾನಿ ಮತ್ತೆ ನಮ್ಮ ದೇಶದ ಎಜುಕೇಶನ್ ಮಿನಿಸ್ಟರ್ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ಮಕ್ಕಳ ಬಗ್ಗೆ ಅವ್ರ ಕಿಂಚಿತ್ತೂ ಕೂಡ ಆಸಕ್ತಿ ಇಲ್ಲ. ಅವರ ಕಣ್ಣೀರಿಗೆ ಯಾವುದೇ ತರದ ಒಂದು ಗೌರವ ಇಲ್ಲ ಈ ದೇಶದಲ್ಲಿ. ಒಂದೇ ಕಾರಣ, ಇವರೆಲ್ಲ ಬಡ ವಿದ್ಯಾರ್ಥಿಗಳು, ಇವರೆಲ್ಲ ಕನ್ಸು ಕಟ್ಟಿರೋ ವಿದ್ಯಾರ್ಥಿಗಳು, ಕಷ್ಟದಿಂದ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಮುಂದೆ ಬಂದಿರುವಂತ ವಿದ್ಯಾರ್ಥಿಗಳು ಅಂತ ಹೇಳಿ ಇದನ್ನ ನಾವು ಪ್ರಶ್ನಿಸ್ತಾ ಇದೀವಿ. AIDSO ಡಿಮಾಂಡ್ ಮಾಡ್ತಾ ಇರೋದು ಮೊದಲನೇದಾಗಿ ಈ NTA ಅನ್ನೋ ಏನು ಈ ಪ್ರೈವೇಟ್ ಏಜೆನ್ಸಿನ ನಿಲ್ಸಿದ್ದೀರಾ ಅದನ್ನ ಸ್ಕ್ರಾಪ್ ಮಾಡಿ ನಿಲ್ಸಿ. ಇದನ್ನ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಏನ್ ನಡೀತಾ ಇತ್ತು ಕರ್ನಾಟಕದಲ್ಲಿ KCET, ಅದ್ರ ಮೂಲಕ MBBS ಇಂಜಿನಿಯರಿಂಗ್ ಡಿವೈಡ್ ಆಗ್ತಿತ್ತು, ಅದು ಶುರು ಆಗ್ಲಿ ಅಂತ ಹೇಳಿ. ಎರಡನೇದು, ಎಜುಕೇಶನ್ ಮಿನಿಸ್ಟರ್ ಇಮಿಡಿಯೇಟ್ಲಿ ರಿಸೈನ್ ಮಾಡಬೇಕು ಅಂತ ಹೇಳಿ. ಮೂರನೇದು, ಈ ಎಂಟೈರ್ ಸ್ಕ್ಯಾಮ್ ಅಲ್ಲಿ ಯಾರೆಲ್ಲ ಭಾಗ ಆಗಿದ್ದಾರೆ ಅವ್ರು ಎಲ್ಲರಿಗೂ ಕೂಡ ತುಂಬಾ ಕಟ್ಟುನಿಟ್ಟಿನ ಶಿಕ್ಷಣ ವಿಧಿಸಬೇಕಂತ ಹೇಳಿ AIDSO ವಿದ್ಯಾರ್ಥಿ ಸಂಘಟನೆ ಮನವಿ ಮಾಡ್ತಾ ಇದೆ. ಟೆಲಿಗ್ರಾಮ್ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಖಂಡಿತ ಇದೆಲ್ಲ ಕಣ್ಣು ಒರೆಸೋ ತಂತ್ರ. ಇದು ಯಾವ ಲಾಜಿಕ್ಕೂ ಇಲ್ಲ. ಟೆಲಿಗ್ರಾಮ್ ಒಂದೇ ಮೀನ್ಸ್ ಅಲ್ಲ ಇವರಿಗೆ ಪೇಪರ್ ನ ಲೀಕ್ ಮಾಡೋದಕ್ಕೆ. ಇವ್ರು ಸಾವಿರಾರು ದಾರಿಗಳನ್ನ ಹುಡುಕೊಂಡ್ಬಿಟ್ಟಿದ್ದಾರೆ. ಯಾವ ಟ್ಯೂಷನ್ ಇಂದ ಬರುವಂತ ವಿದ್ಯಾರ್ಥಿ ಯಾವ ರ್ಯಾಂಕ್ ಗಳನ್ನ ಪಡ್ಕೋಬೇಕು ಇದು ಆಲ್ರೆಡಿ ಡಿಸೈಡೆಡ್ ಫ್ಯಾಕ್ಟರ್ ನ ಇವರೇನು ಟೆಲಿಗ್ರಾಮ್ ನ ಬ್ಯಾನ್ ಮಾಡಿ ಕಂಟ್ರೋಲ್ ಮಾಡೋದು. ಅದು ಕಂಟ್ರೋಲ್ ಮಾಡೋದು ಥ್ರೂ ಟ್ರಾನ್ಸ್ಪರೆನ್ಸಿ. NTA ಅನ್ನೋದು ಏನಿದೆ ಅದು ಈ ಪ್ರಾಸೆಸ್ ನ ಸೆಕ್ಯೂರಿಟಿ ಸಿಸ್ಟಮ್ ನ ಅಲರ್ಟ್ ಮಾಡಬೇಕು. ಅದರಲ್ಲಿ ಮಿಸರಬಲಿ ಫೇಲ್ಯೂರ್ ಆಗಿದ್ದಾರೆ. ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈಗ ನಾಳೆ ಪರೀಕ್ಷೆ ಬಗ್ಗೆ 21ಕ್ಕೂ ಕೂಡ ನಡೀತಾ ಇದೆ ನೋಡಿ ಸರ್. ಗೌರ್ಮೆಂಟ್ ಏನು ನೀಟ್ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಿದ್ರು. 26 ಲಕ್ಷ ಜನ ಬರೋಬ್ಬರಿ ಎಕ್ಸಾಮ್ ಬರೆದಿರೋದು. ಇವರ ಸ್ಕ್ಯಾಮಿಂದಾಗಿ ಏನು ನೀಟ್ ಎಕ್ಸಾಮ್ ತರ್ತೀವಿ ಅಂತ ಹೇಳಿದ್ರು. ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಯಾಕೆ ಬೇಕು ಅಂತ ಹೇಳ್ತಾನೆ ಅವ್ರು ಹೇಳಿದ್ದು ಕರಪ್ಷನ್ ಕಡಿಮೆ ಮಾಡ್ತೀವಿ, ಟ್ರಾನ್ಸ್ಪರೆನ್ಸಿ ತರ್ತೀವಿ, ಆಲ್ ಇಂಡಿಯಾಗೆ ಎಂಟೈರ್ 1 ನೇಷನ್ 1 ಎಕ್ಸಾಮ್ ಅಂತ ತಂದರು. ಆದರೆ 1 ನೇಷನ್ 1 ಎಕ್ಸಾಮ್ ಅಲ್ಲ, 1 ನೇಷನ್ 1 ಕೋಟಿ ಆಗ್ತಾ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಂದ ಸುಲಿಗೆ ಮಾಡಿಕೊಂಡು ಕೋಚಿಂಗ್ ಮಾಫಿಯಾಗಳ ಮೂಲಕ ಇವತ್ತು ನೀಟ್ ಎಕ್ಸಾಮಿನೇಷನ್ ನಡೆಸೋಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನಾಳೆ ಬರುವಂಥ ಸ್ಟೂಡೆಂಟ್ಸ್ ಯಾರು ಎಕ್ಸಾಮಿಗೆ ಬರ್ತಿದ್ದಾರೆ ಸಂಡೇ 21ನೇ ತಾರೀಕು ಸಿಕ್ಕಾಪಟ್ಟೆ ಒತ್ತಡದಲ್ಲಿದ್ದಾರೆ. ಸುಮಾರು ಜನ ಸ್ಟೂಡೆಂಟ್ಸು ಎಕ್ಸಾಮಿಗೆ ಮತ್ತೊಂದ್ಸರಿ ಅಪಿಯರ್ ಆಗಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಆತಂಕದಲ್ಲಿದ್ದಾರೆ. ಅವರಿಗೆ ಭಯ ಆಗ್ತಾ ಇದೆ, ಹೆಂಗಿರುತ್ತೆ ಪೇಪರ್ ಗೊತ್ತಿಲ್ಲ, ಮತ್ತಿವತ್ತು ಯಾವ ಡೀಲಿಂಗ್ಗಳಾಗಿದೆಯೋ ಗೊತ್ತಿಲ್ಲ, ಯಾರಿಗೆ ಲೀಕ್ ಮಾಡಿದಾರೋ ಗೊತ್ತಿಲ್ಲ. ಈ ಅತಂತ್ರದಲ್ಲಿ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀಬೇಕು. ಇದನ್ನು AIDSO ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಅಪೋಸ್ ಮಾಡ್ತಾ ಇದ್ದೀವಿ. ಇಮಿಡಿಯೇಟ್ಲಿ NTA ಸ್ಕ್ರ್ಯಾಪ್ ಆಗಬೇಕು, ನೀಟ್ ಬ್ಯಾನ್ ಆಗಬೇಕು. ಒಂದು ಎಜುಕೇಷನಿಸ್ಟ್ಗಳ ಚರ್ಚೆ ನಡೆದು ಕನ್ಸರ್ನ್ಡ್ ಪೀಪಲ್ ಮಧ್ಯೆ ಚರ್ಚೆ ನಡೆಸಿ ಡೆಮೋಕ್ರೆಟಿಕ್ ಆಗಿ ಒಂದು ಸೊಲ್ಯೂಷನ್ ಕಂಡುಹಿಡಿಯಬೇಕಂತೇಳಿ AIDSO ಡಿಮ್ಯಾಂಡ್ ಮಾಡುತ್ತೆ. ನನ್ನ ಹೆಸರು ಕಲ್ಯಾಣ್, AIDSO ಬೆಂಗಳೂರು ಡಿಸ್ಟ್ರಿಕ್ಟ್. ನೀಟ್ ಆಸ್ಪಿರೆಂಟ್ ಸರಿ
ಪೇಪರ್ ಲೀಕ್ ಆದರೆ 20 ಲ್ಯಾಕ್ ಸ್ಟೂಡೆಂಟ್ಸ್ಗೆ ಸಫರ್ ಮಾಡ್ತಾರೆ. ಒಂದು ಅವ್ರ ಮನಿ ಹಾಕಿರೋದೆಲ್ಲ ವೇಸ್ಟು, ಮತ್ತೊಂದು ಅವ್ರ ಪ್ರೀಶಿಯಸ್ ಟೈಮು ಅದು ವೇಸ್ಟು, ಮತ್ತು ಅವರು ಎಲ್ಲ ಅವ್ರ ಪ್ರಾಪರ್ಟೀಸ್ ಎಲ್ಲ ಸೆಲ್ ಮಾಡಿ ಬಂದಿರ್ತಾರೆ ಅವರು ಕೋಚಿಂಗ್ ಕ್ಲಾಸಸ್ಗೋಸ್ಕರ, ಎಲ್ಲ ವೇಸ್ಟ್ ಆಗಿಬಿಡ್ತಾರೆ. ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಏನಕ್ಕೋಸ್ಕರ ಅಂದರೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇದು ನೀಟ್ ಎಕ್ಸಾಮು ಲೀಕ್ ಆಗೈತೆ ಅಂತ, ಪೇಪರ್ ಲೀಕ್ ಆಗೈತೆ ಅಂತ. ನಾವು ಬರೀ ನಮಗೋಸ್ಕರ ಬಂದಿಲ್ಲ, ಇಡೀ ಇಂಡಿಯನ್ ಸ್ಟೂಡೆಂಟ್ಸ್ಗೋಸ್ಕರ ಇಲ್ಲಿ ಬಂದಿದ್ದೀವಿ ನಾವು. ಇದು ನಾನು ಬರೀ 3 ಥಿಂಗ್ಸ್ ನಾನು ಗೌರ್ಮೆಂಟಿಂದ ಕೇಳ್ತೀನಿ. ಒಂದು, ಸೆಕ್ಯೂರ್ ಡಿಜಿಟಲ್ ಸಿಸ್ಟಮ್, ಅದರಲ್ಲಿ ಲೂಪ್ ಹೋಲ್ಸ್ ಇರಬಾರ್ದು. ಸೆಕೆಂಡು, ಲೈಫ್ ಲಾಂಗ್ ಬ್ಯಾನ್ ಹಾಕಬೇಕು ಯಾರು ಇದು ಲೀಕ್ ಮಾಡೋರೆ ಅವ್ರಿಗೆ. ಥರ್ಡು, ಪಬ್ಲಿಕ್ ಇದು ಮಾಡಬೇಕು, ಸ್ಟೂಡೆಂಟ್ ರಿಪ್ರೆಸೆಂಟೇಟಿವ್ ಇದು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸ್ಲೋಗನ್ ಒಂದು ರೋ ಕುತ್ಕೊಳ್ಳಿ ಹಂಗೆ. ಹೋದ್ಮೇಲೆ ತಗೊಳ್ಳಿ. ಹಾಂ ತಗೊಳ್ಳಿ. ಹೋಗಿ ಬನ್ನಿ. ಬಾಣ ನೀಟ್ ಯುಜಿ ಪರೀಕ್ಷೆಯಲ್ಲಿ ನಡೆದ ಅವಾಂತರಗಳನ್ನು ಒಪ್ಪೋದಿಲ್ಲ. ಬಡ ವಿದ್ಯಾರ್ಥಿಗಳ ಜೀವನದೊಂದಿಗೆ ಆಟ ಸಲ್ಲದು. ಬಡ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟ ಆಡುತ್ತಿರುವ NTA ಧಿಕ್ಕಾರ. NTA ಈ ಕೂಡಲೇ ರದ್ದುಪಡಿಸಿ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಈ ಕೂಡಲೇ ರಾಜೀನಾಮೆ ನೀಡಲೇಬೇಕು. NTA ಈ ಕೂಡಲೇ ರದ್ದುಪಡಿಸಿ. ಕೋಚಿಂಗ್ ಮಾಫಿಯಾ ಕೈಗೊಂಬೆಯಾಗಿರುವ NTA ಧಿಕ್ಕಾರ. ಕೋಚಿಂಗ್ ಮಾಫಿಯಾ ಕೈಗೊಂಬೆಯಾಗಿರುವ NTA ಧಿಕ್ಕಾರ. ವಿದ್ಯಾರ್ಥಿಗಳ ಐಕ್ಯತೆ ಚಿರಾಯುವಾಗಲೇ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಈ ಕೂಡಲೇ ರಾಜೀನಾಮೆ ನೀಡಲೇಬೇಕು. ನೀಟ್ ಯುಜಿ ಪರೀಕ್ಷೆಯಲ್ಲಿನ ಅವಾಂತರಗಳನ್ನು ಒಪ್ಪೋದಿಲ್ಲ. ನೀಟ್ ಪರೀಕ್ಷೆಯಲ್ಲಿ ನಡೆದ ಭ್ರಷ್ಟಾಚಾರಕ್ಕೆ ಧಿಕ್ಕಾರ. ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಬಲಗೈಯನ್ನ ಮೇಲೆ ಕೆತ್ತಿ ಜೋರಾಗಿ ಘೋಷಣೆಗಳನ್ನ ತಗೊಳ್ಳೋಣ. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡುತ್ತಿರುವ NTA ಧಿಕ್ಕಾರ. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡುತ್ತಿರುವ NTA ಧಿಕ್ಕಾರ. ಕೋಚಿಂಗ್ ಮಾಫಿಯಾ ಕೈಗೊಂಬೆಯಾಗಿರುವ NTA ಈ ಕೂಡಲೇ ರದ್ದುಪಡಿಸಿ. NTA ಈ ಕೂಡಲೇ ರದ್ದುಪಡಿಸಿ. ತಪ್ಪಿತಸ್ಥರಿಗೆ ನಿದರ್ಶನೀಯ ಶಿಕ್ಷೆ ನೀಡಲೇಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಈ ಕೂಡಲೇ ರಾಜೀನಾಮೆ ನೀಡಲೇಬೇಕು. ನೀಟ್ ಯುಜಿ ಪರೀಕ್ಷೆಯಲ್ಲಿ ನಡೆದ ಅವಾಂತರಗಳನ್ನು ಒಪ್ಪೋದಿಲ್ಲ.